ದ್ವಾರಪಾಲಕನಾಗಿ ದ್ವಾರದಲ್ಲೇ ಇರಬೇಕಾದವ. ಬರುವರೆ ಕಾರಣ ಇದೆ. ಏನು ಬಂದೆ? ದ್ವಾರದ ಬಳಿಗೆ ಒಬ್ಬ ವ್ಯಕ್ತಿ ಬಂದ. ವ್ಯಕ್ತಿ? ಹೌದು. ವಿಶೇಷ ಏನುಂಟು ಅದರಲ್ಲಿ? ಬಂದು 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 ನೇರ ಒಳಗೆ ಹೋಗುವುದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ನೀನು ಸುಮ್ಮನೆ ಇದ್ದೀಯ? ಇಲ್ಲ, ವಿಚಾರಣೆ ಮಾಡಬೇಕಿತ್ತ. ಮಾಡಿದೆ. ಯಾರು ಅಂತ ಕೇಳಿದ್ಯಾ? ಯಾರು ನೀನು, ಎಲ್ಲಿಂದ ಬಂದವ, ಏನು ವಿಷಯ ಅಂತ ಕೇಳಿದೆ. ನನಗೆ ಒಂದು ಸಲ ಒಳಗೆ ಬರಬೇಕಿತ್ತು. ಬಹುಶಃ ನನಗೆ ಕಾಣೋದಕ್ಕೆ ಬಂದಿರಬೇಕು. ಯಾರು ಅಂತ ಕೇಳಿದ್ಯಾ? ಹರಿಶ್ಚಂದ್ರ. ಹರಿಶ್ಚಂದ್ರ ನನ್ನ ಮಗ. ಹರಿಶ್ಚಂದ್ರ ನನ್ನ ಮಗ. ಹೇಗುಂಟು ಆರೋಗ್ಯ, ಹೇಗುಂಟು ಅಂತ? ಆರೋಗ್ಯ ಈಗ ಮಾತ್ರ ಎಲ್ಲ ಉಂಟು, ಕೊಡ್ತಾ ಇದ್ದೇನೆ. ಇದೆಲ್ಲ ಅಲ್ಲಿಂದ ಅಲ್ಲಿಗೆ ಸರಿ ಉಂಟು, ಕಡಿಬಿಡಿಲ್ಲ. ಯಾರಲ್ಲಿ ಯಾವುದನ್ನು ಹೇಳ್ತಾ ಇದ್ದೀನಿ ನೀನು? ನಿನ್ನ ಮಗನಾಗುವುದು ಹೇಗೆ? ಅಯ್ಯೋ ದೇವ, ನಾನು ನಿಮ್ಮನ್ನು ನಾನಲ್ಲ, ಬಂದ ವ್ಯಕ್ತಿ ಹೇಳುವುದು. ಹರಿಶ್ಚಂದ್ರನ ಮಗ ಎನ್ನುವ ಹಾಗೆ? ನಾನು ತ್ರಿಶಂಕು, ಹರಿಶ್ಚಂದ್ರ ನನ್ನ ಮಗ. ನೋಡ್ಲಿಕ್ಕುಂಟು, ಮಾತಾಡ್ಲಿಕ್ಕುಂಟು. ದೂತ ಬಂದವ ಕಾಣುವುದಕ್ಕೆ ಹೇಗಿದ್ದಾನೆ? ಕಾಣುವುದಕ್ಕೆ ಸಾಧಾರಣ ನಿಮ್ಮ ಅಪ್ಪನ ಹಾಗೆ ಇದ್ದಾನೆ. ಮಾತಿನ ವೈಖರಿ? ಮಾತು ಹೇಳಿದರೆ ಅದೇ ಅದೇ ಮೊದಲಿದ್ದೆ. ತೂಕದ ಮಾತು? ಹೌದು, ತೂಕ ಉಂಟು, ತೂಕ ಉಂಟು. ಎರಡು ಕಡೆಯಲ್ಲಿ ತೂಕ ಇಟ್ಟರೆ ಸರಿ ಸಮಾನ ಉಂಟು. ರೂಪ ರೂಪ ಹೇಗುಂಟು? ಬಣ್ಣ ಹೇಗುಂಟು? ಅಯ್ಯೋ ದೇವರೇ, ಕಪ್ಪು ಕಪ್ಪು ಕಪ್ಪು. ನಾನಾದ್ರೂ ಬೆಳ್ಳಗಿದ್ದೇನೆ. ತೋರಿಸುವುದು ಪ್ರತ್ಯೇಕ ಹೇಳಬೇಕು ಅಂತ ನನಗಿಂತಲೂ ಕಪ್ಪು. ಮುಖವನ್ನು ಕಾಣುವಾಗಲೇ ಗೊತ್ತಾಗುವುದಿಲ್ಲ. ಮುಖದ ಪ್ರಶ್ನೆ ಅಲ್ಲ, ಅವ ಇಡೀ ಶರೀರ ಕಪ್ಪು ಕಪ್ಪು ಕಪ್ಪು, ಚಾಂಡಾಲರ ಹಾಗೆ ಕಾಣ್ತಾ ಇದ್ದಾನೆ. ಜನಕ ಪಾನಮೋಚರ ಉಚ್ಚಾರವನ್ನು ಕೇಳಿದುದರಿಂದ ನನಗರುಷದುಳಿತ ಎನ್ನಲಾಗಲು ನೀನು ಆಡಿದಂತಹ ಮಾತನ್ನು ಕೇಳಿದಾಗ ಆಶ್ಚರ್ಯವಾಗುತ್ತಾ ಇದೆ. ಹರಿಶ್ಚಂದ್ರನ ಮಗ ಎನ್ನುವ ಹಾಗೆ ಹೇಳ್ತಾ, ಬಂದವ ತ್ರಿಶಂಕು ಎನ್ನುವ ಹಾಗೆ ಹೇಳ್ತಾ ಇದ್ದ. ಹಾಗಿದ್ರೆ ಕಪ್ಪು ಕಪ್ಪು ಮುಖ, ಕಪ್ಪು ಕಪ್ಪು ಶರೀರ. ಆದ್ರೆ ಒಂದು ವಿಷಯ ಎಂತದ್ದು ಗೊತ್ತುಂಟ? ಯಾವುದು? ರಾಜ ಪೋಷಾಕ ಧರಿಸಿಕೊಂಡಿದ್ದಾನೆ. ರಾಜ ಪೋಷಾಕ? ಅದು ಎಲ್ಲಿಯೋ ಬಯಲಾಟ, ಯಕ್ಷಗಾನ ಬಯಲಾಟದವರು ಒಣಗಲಿಕ್ಕೆ ಹಾಕಿದ್ದಲ್ಲ, ಹಾಕಿಕೊಂಡು ಬಂದಿರ್ಬೇಕವ. ಇಲ್ಲ, ನಿನ್ನಲ್ಲಿ ಮಾತನಾಡುವುದಲ್ಲ, ಬಂದವ ಯಾರು ಅಂತ ತಿಳಿಯುವಂತಹ ಕುತೂಹಲ ಹೆಚ್ಚಾಗುತ್ತಾ ಇದೆ. ಎಲ್ಲಿದ್ದಾನೆ? ಬನ್ನಿ, ಭಾರತದಲ್ಲಿ ನಿಲ್ಲಿಸಿದ್ದೇನೆ. ಭರದಿಲ್ಲ ನಡೆದವನು ತ್ರಿಶಂಕು ಭೂವರ ಸರ್ವಾಂಗವನು ಪರಿಕಿಸಿ ಚಂಡಾಲ ಪರಿಕರವಲ್ಲದೆ ಧರಣಿ ಪಾಲಕನೆಂಬುದರಿಯಲಿಲ್ಲ ತಂಗೆಯೇ. ಭೂರಿ ಸಂಶಯದೊಳಂದು ನಿಂದಿರುವ ರೀತಿಯನ್ನು ತಿಳಿದು ಆರಾಯನಾದುದು ನೋರಂತೆ ಕಂದ 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 ತಂದೆಯೇ ಕರಭವನ ನಿನಗೆ ಪೇಳನೊಳ ಬಿಟ್ಟಲಿ ದುರ್ಘಟನೆ ಕಂದ ಕುಂದ ಕಳೆಯದೆ ಹಿಂದುಳಿದರೆ ಹರಿಶ್ಚಂದ್ರ ನಿಮ್ಮಯ ಮಗನೇ, ನಿಮ್ಮಯ ಮಗನೇ. ತಂದೆಯೇ ಕರಭವಣಿ ಗೊತ್ತಾಗಲಿಲ್ಲಪ್ಪ. ಅಯ್ಯಯ್ಯೋ ಇದೆಯೇ, ಅಯ್ಯೋ ನೀವು ಇವರ ಅಪ್ಪನ. ಅಯ್ಯೋ ದೇವ, ನನಗೆ ಕ್ಷಮ
ಸಂತಪ್ಪ ದೇವರೇ, ನಾನು ನಿಮ್ಮನ್ನು ಏನೇನೋ ಅಂದು ಬಿಟ್ಟೆ. ನೀವು ಹಣೆ ಬರ ಕೆಟ್ಟವಂತ ಹೇಳಿದ್ರೆ, ಮಾನ ಕೆಟ್ಟವಂತ ಹೇಳಿದ್ರೆ, ಅಂತ ಹೇಳಿದ್ರೆ, ಅಯ್ಯೋ ಬಿಡು. ತಿಳಿದು ಮಾಡುವುದು ಅಪರಾಧ, ತಿಳಿಯದೆ ಮಾಡುವುದು ಪ್ರಮಾದ ಅಲ್ವೇನು? ನಿನಗೆ ಗೊತ್ತಾಗದೆ ಏನು ಆ ರೀತಿಯಾಗಿ ಹೇಳಿದ್ದು. ಕ್ಷಮಿಸಿದ್ದೇನೆ, ಮನ್ನಿಸಿದ್ದೇನೆ. ಹಾಗಾದ್ರೆ ನಂದು ತಪ್ಪಿಲ್ಲಲ್ಲ? ಮುಖ ಎಲ್ಲ ಕಪ್ಪು ಕಪ್ಪು ಇತ್ತು, ಆವಾಗ ಅಷ್ಟು ಬೆಳ್ಳಗಿದ್ರಿ, ಹಾಲಿನಂತ ಬಿಳುಪು, ಇದೀಗ ಕಪ್ಪು ಕಪ್ಪು ಕಪ್ಪು. ಕ್ಷಮಿಸಿ. ಆದೀತು, ನಿನಗೆ ಗೊತ್ತಾಗದೆ ಮಾಡಿ. ನಿಮ್ಮನ್ನು ತಲೆ ಕಚಕ್ಕ ಕಡಿತೇನೆ. ನಾನು ಕಡಿತೇನೆ ಈಗ. ಆಗ ತಿಳಿಯದೆ ಮಾಡಿದ್ದು ಮತ್ತು ಮಾತನಾಡ್ತಿ. ಯಾವ ಸಂದರ್ಭ ಅಂತ ಗೊತ್ತಾಗೋದಿಲ್ಲ ನಿನಗೆ? ಹಳೆಯ ಕೊಂಡಿದೆ ದೇವರ, ಅಯ್ಯೋ ದೇವ, ನಂದು ತಪ್ಪಿಲ್ಲಲ್ಲ. ನೀನು ಸಿಟ್ಟು ನಂದು ತಪ್ಪಿಲ್ಲಲ್ಲ. ತಪ್ಪು ನಮ್ಮದೇ. ಆಯ್ತು. ಅಪ್ಪ ಅಪ್ಪ, ಏನಪ್ಪ ಇದು? ಸೂರ್ಯವಂಶೀಯರು ಉಳಿದವರಿಗೆ ಬೆಳಕನ್ನು ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿದವರು. ಆದ್ರೆ ಈ ಕಾಲಕ್ಕೆ ನಿಮ್ಮ ಮುಖವೇ ಕಪ್ಪಾಗಿ ಹೋಗಿದೆ. ಸರ್ವಾಭರಣ ಭೂಷಿತರಾದಂತಹ ನೀವು ಈ ಕಾಲಕ್ಕೆ ನೀವು ಧರಿಸಿದಂತಹ ಆಭರಣಗಳು ಆಯಾಸವಾಗಿದೆ, ಅರ್ಥಾತ್ ಕಬ್ಬಿಣದ ಬಣ್ಣವನ್ನು ಹೋಲುತ್ತಾ ಇದೆ. ಯಾಕಪ್ಪ ಇಂತಹ ದುಸ್ಥಿತಿ? ನಿಮ್ಮ ಸಂಕಲ್ಪವನ್ನು ಸತ್ಯವಾಗಿಸುವುದಕ್ಕೆ ಬೇಕಾಗಿ ಹೊರಟು ಹೋದವರು, ನಿಮ್ಮ ಸಂಕಲ್ಪ ಹುಸಿಯಾಗಿ ಹೋಯಿತೆ. ಯಾರಿಂದ ಇಂತಹ ಪರಿಭವ? ನನ್ನಲ್ಲೇ ಹೇಳಬಾರ್ದಪ್ಪ. ತನಯನಿಲ್ಲ ಚಿತ್ತದೊಲವ ಮನದೊಳರಿತನೇ ಮಾಡಲು ಎನಗೆ ಬಂದ ಬವಣಿಯನ್ನು ನಿನಗೆ ಬೇಳೆನು ಘನಸರಾತ್ರಗಳ ಫಲವ ಎನಗೆ ಕೊಡಿಸಿರಿ ಮುಖನುಳಿ ಎನ್ನುತ್ತ ಗುರು ಸೂತಕ್ಕೆ ನುಡಿದೆ ವಿನಯದಿರುವುದನ್ನು ಕಂದ. ಹರಿಶ್ಚಂದ್ರ, ಅಪ್ಪಯ್ಯ, ಕನಸು ಮನಸ್ಸಿನಲ್ಲಿಯೂ ಕೂಡ ತ್ರಿಶಂಕುವಿನ ಜೀವನದಲ್ಲಿ ಇಂತಹ ಅನುಭವ ಆಗುತ್ತದೆ ಅಂತ ಭಾವಿಸಿದವರಲ್ಲ ಮಗನೇ. ಸರಿ, ನನ್ನದಾಗಿರುವಂತಹ ಉದ್ದೇಶ, ನನ್ನದಾಗಿರುವಂತಹ ಮನದ ಆಶೆ ಏನು ಎನ್ನುವುದನ್ನು ನಿನಗೂ ಕೂಡ ತಿಳಿಸಿದವ ನಾನು. ಸರಿ, 100 ಯಾಗಗಳನ್ನು ಮಾಡಿಸಬೇಕು, ಆ ಮೂಲಕವಾಗಿ ವಿಶೇಷ ಸ್ಥಾನವನ್ನು ಅಲಂಕರಿಸಬೇಕು ಎನ್ನುವಂತಹ ಉದ್ದೇಶವನ್ನಿರಿಸಿ ಕುಲಗುರುಗಳಾದಂತಹ ವಸಿಷ್ಠರಲ್ಲಿ 99 ಯಾಗಗಳನ್ನು ಮಾಡಿ ಪೂರೈಸಿದ್ದೇನೆ. ಉಳಿದಿರುವಂತಹ ಯಾಗವನ್ನು ಅವರಲ್ಲೇ ಮಾಡಿಸಬೇಕು ಎನ್ನುವಂತಹ ಕಾರಣಕ್ಕಾಗಿ ಅವರ ಬಳಿ ಹೋದೆ ಅಂತಾದ್ರೆ ಆಗುವುದಿಲ್ಲ ಎನ್ನುವ ಹಾಗೆ ತಿರಸ್ಕರಿಸಿದ್ರು. ಹೌದೇ? ಅವರ ಮಕ್ಕಳಾಗಿರುವಂತಹ ವಾಸಿಷ್ಠರಲ್ಲಿ ಈ ವಿಚಾರವನ್ನು ತಿಳಿಸಿ ಅವರ ಮೂಲಕವಾಗಿ ಯಾಗ ಮಾಡಿಸಬೇಕು ಎನ್ನುವ ಹಾಗೆ ನಾನು ಹೋದೆ ಅಂತಾದ್ರೆ ಪರಿಣಾಮ ಏನಾಯ್ತಪ್ಪ? ಆಗುವುದಿಲ್ಲ ಎನ್ನುವ ಹಾಗೆ ತಿರಸ್ಕರಿಸಿದ್ರು ಮಗನೇ. ಅವರು ಹಾಗೆ ಹೇಳಿದ್ರೆ ನನಗೆ ಹಣೆ ಬರಹ ಇಲ್ಲಂತೆ, ಯಾಗ ಮಾಡುವಂತಹ ಯೋಗ ಇಲ್ಲವಂತೆ, ಅವರಿಗೆ ವಿರುದ್ಧ ಮಾತಾಡಿದೆ ಎನ್ನುವಂತಹ ಒಂದೇ ಕಾರಣಕ್ಕೆ ಚಾಂಡಾಲನಾಗಿ ಹೋಗು ಎನ್ನುವ ಹಾಗೆ ಶಪಿಸಿದ್ರು ಮಗನೇ. ಪರಿಣಾಮವಾಗಿ ಇನ್ನೋಡಿದೆಯೋ ನನ್ನ ಶರೀರವೆಲ್ಲ ಈ ಬಣ್ಣವಾಗಿದೆ. ಏನು ಮಾಡೋಣ? ಈ ಕಷ್ಟವನ್ನು ಯಾರಲ್ಲಿ ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಮಗನೇ. ಬಂದಂತಹ ಕಾಲಕ್ಕೆ ದೂತರೂ ಕೂಡ ನನ್ನನ್ನು ಪರಿಚಯಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಇದೆಲ್ಲ ಘಟನೆಯನ್ನು ನೋಡುವಾಗ ಜೀವನದಲ್ಲಿ ಯಾವುದೋ ಬೇಡ ಅಂತ ಕಾಣ್ತಾ ಇದೆ. ಅಳಲುವೆ ಜಾತಕ್ಕೆ ತಲಬೇನಿದರೊಳಗೆ ತಾತನಿಯೇ ಜನಕ ಜನರುಗ ಭವ ಪಣೆಯಲಿ ಬರಿದಂದದಿ, ಜನರುಗ ಭವ ಪಣೆಯಲಿ ಬರಿದಂದದಿ ಫಲಿಸುವುದೆಲ್ಲರಿಗೆಯೇ
ಕುಮಾರ, ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದೀರಿ, ಮಮ್ಮಲ್ಲ ಮರುಗುತ್ತಾ ಇದ್ದೀರಿ. ನಿಮ್ಮ ದುಃಖವನ್ನು ನೋಡಿ ಸಹಿಸಿಕೊಳ್ಳುವಂತಹ ಶಕ್ತಿ ನಿಮ್ಮ ಮಗನಿಗಿಲ್ಲಪ್ಪ. ಬದುಕಿನಲ್ಲಿ ಯಾರಿಗೇ ಆದ್ರೂ ಕೂಡ ಸುಖ ದುಃಖ ಎನ್ನುವುದು ಕಟ್ಟಿಟ್ಟಂತಹ ಬುದ್ಧಿ. ಸುಖ ಬಂದಾಗ ಸಂತೋಷ ಪಡಬಾರ್ದು, ದುಃಖ ಬಂದಾಗ ಬದುಕೇ ಮುಗಿಯಿತು ಎನ್ನುವ ಹಾಗೆ ಭಾವನೆಯನ್ನು ತಡೆದುಕೊಳ್ಳಬಾರ್ದಪ್ಪ. ಬದುಕೆನ್ನುವಂತಹ ಜಟಕಾ ಬಂಡಿ ಸಾಗುವ ದಾರಿ ಒಂದೇ ಆದ್ರೂ ಕೂಡ ಮುಟ್ಟುವಂತಹ ಗುರಿ ನಾವು ಪ್ರಯಾಣಿಸುವಂತಹ ದಿಕ್ಕನ್ನು ಅವಲಂಬಿಸಿಕೊಂಡಿರ್ತದೆ. ನನ್ನ ಬದುಕು ಹೀಗಾಯ್ತಲ್ಲ ಎನ್ನುವ ಹಾಗೆ ವ್ಯಥೆ ಪಡುತ್ತಾ ಇದ್ದೀರಿ. ಹೀಗಾಗಬಾರ್ದಿತ್ತು ಅಂತ ನಾವು ಹೇಳಬಹುದೇ ವಿನಃ ಮತ್ತೆ ಹೇಗಾಗಬಹುದಿತ್ತು ಅಂತ ಹೇಳುವುದಕ್ಕೆ ನಾವಲ್ಲ, ಮರೆಯ ಮಹಾಚೇತನವೇ ಹೇಳಬೇಕು. ಆ ಬ್ರಹ್ಮದೇವ ಬರೆದಂತಹ ಲಿಪಿಯನ್ನು ಯಾವ ಕಾಲಕ್ಕೂ ಯಾರಿಂದಲೂ ಮೀರುವುದಕ್ಕೆ ಸಾಧ್ಯವೇ ಇಲ್ಲ. ಬದುಕು ಎನ್ನುವುದು ಅನಂತ ತಿರುವುಗಳ ಆಗರ ತಾನೆ. ಅಪ್ಪ, ನಿಮ್ಮ ಮಗನಿದ್ದೇನೆ ನಾನು ಭೋಗಪುತ್ರನಲ್ಲ, ನಾನು ಕರ್ಮಪುತ್ರನಿದ್ದೇನೆ. ನಿಮ್ಮ ಆಸೆ ಏನಿದೆಯೋ ಅದನ್ನು ನಾನು ಈಡೇರಿಸಿಕೊಡ್ತೇನೆ. ಒಂದು ಅಪ್ಪಣೆಯಾಗಬೇಕು ಪ್ರಭು. ಏನು ಮಾಡ್ತೀವಿ ಮಗನೇ? ನಂಬಿಕೆ ಬರುವುದಿಲ್ಲವೇ? ಸಾಧ್ಯ ಉಂಟಾ? ಒಲವುಗಳು ಧಿಕ್ಕರಿಸಿದರೆ ಕರಕಡವಿಗೆ ನಾವು ತಪವರು ಶರದ ಭವಾದ್ಯರ ಕರುಣವ ಪಡೆದ ಪಿನೋ ಶರದ ಭವಾದ್ಯರ ಕರುಣವ ಪಡೆದ ಪಿನೋ ಅಡಿಗಳ ತಲ್ಮುಖದಿಯೇ ಬಿಡಿಸುವೆ ಹಿಡಿದೀರು ಕೊಡು ನೇಮವ ಮೊಗದೀಮ್ಮ ನೇಮವ ಕೊಡು ನೇಮವ ಕರುಣವ ಪಡೆದ ತೀರ್ಪು ಸಂಕಲ್ಪ ಪೂರ್ತಿಯಾಗುವರೆ ನಾನು ಖಂಡಿತವಾಗಿಯೂ ಸಹಕರಿಸ್ತೇನೆ. ಗುರುಪುತ್ರರ ಬಳಿಗೆ ಹೋಗಿ ಇಂತಹ ಶಾಪವಾಕ್ಯವನ್ನು ಕೇಳಿ ಬಂದಿದ್ದೀರಲ್ಲ, ಅವರೆಡೆಗೆ ನಾನು ಸಾಗಿ ಹೋಗುತ್ತೇನೆ. ಅವರನ್ನು ಕಾಡಿ ಬೇಡಿಯಾದರೂ ಕೂಡ ನಿಮ್ಮಕ್ಕೆ ಶಾಪಕ್ಕೆ ವಿಮೋಚನೆ ದಾರಿಯನ್ನು
ನಾನು ಕಂಡುಕೊಳ್ಳುತ್ತೇನೆ. ಒಂದು ವೇಳೆ ಅವರು ಆಗುವುದಿಲ್ಲ ಎನ್ನುವ ಹಾಗೆ ಹೇಳಿಕೊಂಡ್ರೆ ನೇರವಾಗಿ ಕಾಲವನ್ನು ಸೇರಿಕೊಳ್ಳುತ್ತೇನೆ. ಆ ಮುಖೇನವಾಗಿ ಆ ತ್ರಿಮೂರ್ತಿಗಳನ್ನು ಮೆಚ್ಚಿಸುತ್ತೇನೆ. ಅವರ ಕೃಪೆಗೆ ಪಾತ್ರರಾಗುತ್ತೇನೆ. ಆ ಮುಖೇನವಾಗಿ ನಿಮ್ಮ ಶಾಪವನ್ನು ದೂರೀಕರಿಸ್ತೇನೆ. ಹೋಗುವುದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕಪ್ಪ, ಇಲ್ಲ ಅಂತ ಹೇಳಬೇಡಿ. ಧೈರ್ಯಕ್ಕೆ ಮೆಚ್ಚಿದೆ ಕಂದ ಕೇಳು ಪರಿಗಾರವಾಯ್ತಲ್ಲಯ ಗುರಿ ವ್ಯಸನವಿಲ್ಲ ಕಂದ ಕೇಳು ನಡಿನ ಭವಾದ್ಯ ಒಲಿಸುವ ಕಾರ್ಯವು ಕಂದ ಕೇಳು ಅದು ಸುಲಭವಲ್ಲ ತಿಳಿದು ಬೀಳುವೆ ನಾನು ಕಂದ ಕಂದ ಬಲಶಾಲಿ ರಾಜರ್ಷಿ ತಿಲಕ ಕೌಶಿಕ ನಿಲ್ದು ಕಂದ ಕಂದ ಜನ ಒಲಿದು ಬೀಳುವರೆಗೂ ಕೆಳಗುವಿನ ಕಂದ ಕಂದ ಮನಸ್ಸಿಗೆ ಮಹದಾನಂದವಾಯಿತು ಮಗನೇ. ಆಗಲೇಬೇಕಲ್ಲ. ವಿಧಿ ಬರಹವನ್ನು ಮೀರುವುದಕ್ಕೆ ಯಾರಿಂದಲಾದರೂ ಸಾಧ್ಯ ಉಂಟ ಹೇಳು? ಛೇ, ನನ್ನ ಜೀವನದಲ್ಲಿ ಇಂತಹ ಘಟನೆ ನಡಿಬೇಕು ಅಂತ ಬರೆದಿದ್ರೆ ಅದನ್ನು ತಪ್ಪಿಸುವುದಕ್ಕಾಗುವುದಿಲ್ಲ. ಆದರೂ ಕೂಡ ನನ್ನದಾಗಿರುವಂತಹ ಈ ಸ್ಥಿತಿಯನ್ನು ಹೋಗಲಾಡಿಸುವಲ್ಲಿ ನಿನ್ನದಾಗಿರುವಂತಹ ಪ್ರಯತ್ನ ನೀನು ಮಾಡುತ್ತೇನೆ ಎನ್ನುವ ಹಾಗೆ ಹೇಳಿದೆಯಲ್ಲ, ಮಾಡಿಯೇ ಸಿದ್ಧ. ಸಾರ್ಥಕವಾಯಿತು ಮಗನೇ. ಆದರೆ ಏನಪ್ಪ, ಅಂತಹ ಪ್ರಯತ್ನವನ್ನು ಮಾಡುವುದು ಅಷ್ಟು ಸುಲಭವಲ್ಲ. ಯಾಕೆ ಬಲ್ಲೆಯ? ಈ ಕಾರ್ಯವನ್ನು ಮಾಡಬೇಕು ಎನ್ನುವ ಹಾಗೆ ವಾಸಿಷ್ಠರ ಬಳಿಗೆ ಹೋದೆ. ಅವರು ಕೂಡ ತಿರಸ್ಕರಿಸಿ ನನ್ನ ಪಾಲಿಗೆ ಶಾಪವನ್ನೇ ಕೊಟ್ಟಿದ್ದಾರೆ. ಹೌದಪ್ಪ. ಅಂತಹ ಘಟನೆ ಮತ್ತೊಂದು ಬಾರಿ ನಮ್ಮ ಜೀವನದಲ್ಲಿ ಮರುಕಳಿಸಬಾರದು ಎನ್ನುವ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ. ಏನು ತಪಸ್ಸನ್ನಾಚರಿಸುವುದು ಅಷ್ಟು ಸುಲಭ ಅಂತ ಭಾವಿಸಿದೀಯ ಮಗನೇ? ಆಗಬಾರದು. ನಾನಿಲ್ಲದಂತಹ ಕಾಲಕ್ಕೆ ಸಾಕೇತಪುರದ ಪಟ್ಟವನ್ನು ನೀನು ಅಲಂಕರಿಸಬೇಕು, ಪ್ರಜಾರಂಜಕನಾಗಬೇಕು, ಸದ್ಧರ್ಮದಿಂದ ರಾಜ್ಯಭಾರ ಮಾಡಬೇಕು. ನನ್ನದಾಗಿರುವಂತಹ ಈ ಕಷ್ಟವನ್ನು ಹೋಗಲಾಡಿಸುವಲ್ಲಿ ನಾನೇ ಪ್ರಯತ್ನಿಸ್ತೇನೆ. ಮಾತ್ರವಲ್ಲ, ನನ್ನದಾಗಿರುವಂತಹ ಬಯಕೆ ಏನಿದೆಯೋ ಅದನ್ನು ಈಗ ನಮ್ಮ ಕುಲಗುರುಗಳು ಮಾಡುವುದಿಲ್ಲ ಎನ್ನುವ ಹಾಗೆ ಕಡೆಗಣಿಸಿದ ಮೇಲೆ ಅದನ್ನು ಮಾಡಬೇಕು ಎನ್ನುವಂತಹ ಛಲ ನನಗೆ ಹೆಚ್ಚಾಗುತ್ತಾ ಇದೆ. ಬೇರೆ ಯಾರಲ್ಲೂ ಅಲ್ಲ, ಗಾದಿಪುತ್ರ ಕೌಶಿಕ ಮಹರ್ಷಿಗಳು ಅವರಿಂದ ಈ ಯಾಗವನ್ನು ಮಾಡಿಸುವ ಮೂಲಕವಾಗಿ ಆ ಪದವಿಯನ್ನು ಅಲಂಕರಿಸಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡಿದ್ದೇನೆ ಮಗನೇ. ಆ ಕಾರ್ಯಕ್ಕಾಗಿ ನಾನು ಮುಂದುವರಿದ್ದೇನೆ. ಅಪ್ಪಯ್ಯ, ನಿಮ್ಮ ಮಾತು ಕೇಳಿ ಸಂತೋಷವಾಯಿತು. ಇಂತಹ ದುಸ್ಥಿತಿ ಒದಗಿ ಬಂದರೂ ಕೂಡ ಹಠವನ್ನು ಮುಂದುವರಿಸ್ತೇನೆ, ಛಲವನ್ನು ಮುಂದುವರಿಸ್ತೇನೆ, ಹಿಡಿದಂತಹ ಕಾರ್ಯವನ್ನು ಸಂಪೂರ್ಣಗೊಳಿಸ್ತೇನೆ ಎನ್ನುವ ಹಾಗೆ ಮುಂದುವರಿಯುತ್ತಾ ಇದ್ದೀನಿ. ನಿಮ್ಮ ಈ ಗುಣವೇ ನನ್ನ ಬದುಕಿನಲ್ಲಿ ಆದರ್ಶ ಎನ್ನುವ ಹಾಗೆ ನಾನು ಪಾಲಿಸಿಕೊಂಡು ಬರ್ತೇನೆ. ಆದ್ರೆ ಒಂದಪ್ಪ, ಬಾಲ್ಯದಲ್ಲಿ ನೀವು ಇಟ್ಟಂತಹ ಒಂದು ತಪ್ಪು ಹೆಜ್ಜೆಯಿಂದ ನಿಮ್ಮ ಬದುಕು ಹೀಗಾಯಿತು. ನನ್ನ ಬದುಕಿನಲ್ಲಿ ಹಾಗೆ ನಾನು ಎಡವುವುದಿಲ್ಲ. ನೀವು ಸತ್ಯವ್ರತ ಹೆಸರನ್ನು ಪಡೆದವರು, ಆದ್ರೆ ನನ್ನ ಬದುಕಿನಲ್ಲಿ ನಾನು ಮಾಡಿದ್ದೆಲ್ಲ ಸತ್ಯ ಎನ್ನುವ ಹಾಗೆ ಪಾಲಿಸುವುದಕ್ಕೆ ಮುಂದಾಗುತ್ತೇನೆ. ಒಳ್ಳೆಯದು. ನೀವು ಮಾಡಿದ್ದೇನು ಆಗದ್ದನ್ನು ಸತ್ಯವಾಗಿಸ್ತೇನೆ ಎನ್ನುವ ಹಾಗೆ ನಾನು ಹಾಗಲ್ಲ. ಆಗುವುದೆಲ್ಲ ಸತ್ಯ, ಅದನ್ನೇ ವೃತ್ತವಾಗಿ ನಾನು ಪಾಲಿಸ್ತೇನೆ. ಒಳ್ಳೆಯದು. ನ್ಯಾಯ, ಧರ್ಮ, ನೀತಿ ಇದಕ್ಕೆ ಕಳಂಕ ಬಾರದ ಹಾಗೆ ಅಧಿಕಾರವನ್ನು ಮುನ್ನಡೆಸ್ತೇನೆ. ನಿಮ್ಮ ಆಶೀರ್ವಾದ, ಅನುಗ್ರಹ ಇನ್ನು ಸದಾ ಇರಬೇಕು. ಖಂಡಿತ ನನ್ನ ಅನುಗ್ರಹ ನಿನ್ನ ಮೇಲೆ ಯಾವತ್ತೂ ಇದೆ ಮಗನೇ. ಜೀವನದಲ್ಲಿ ಉನ್ನತವಾಗಿರುವಂತಹ ಕೀರ್ತಿಯನ್ನು ಸಂಪಾದನೆ ಮಾಡಿ ಸಾಕೇತಪುರಕ್ಕೆ ಒಂದು ಹೆಸರು ಬರುವ ಹಾಗೆ ಮಾಡಬೇಕು. ಖಂಡಿತ. ತನಗಾದ ಖೀನತೆ ಜನುನೆನೆವುತ ಅನುಪಾಮನೋ ಮನದಲ್ಲಿ ಭಜಿಸುತ್ತ ವನದೊಳಾತ್ಮದ ಶಿಕ್ಷ ಜನಿಸು ಗೌರವದೊಳಿಂಬ ನುಡಿಗೆ ಖೀನತೆಯನ್ನು ನೆನೆದು ನೆನೆದು ಪಥಗತಿಯನ್ನು ಬದಲಿಸಿದರೂ
ಲಕ್ಷ್ಯ ಸಿದ್ಧಿ ಆಗಲಿಲ್ಲ ಎಂಬುದೇ ಹತಾಶೆ. ಕೌಶಿಕನಾಗಿ ಕ್ಷಾತ್ರವನ್ನು ಮೀರುವುದಕ್ಕೆ ಹೊರಟವನು ನಾನು. ಲೋಕವನ್ನು ಆಳಬೇಕಾದದ್ದು ದೇಹದ ಬಲ ಅಲ್ಲ, ಅರಿವು ಅಂತ ಅರಿತ ಕಾಲದಲ್ಲಿ ಆ ಅರಿವನ್ನೇ ಉಪಾಸಿಸ್ತಾ ತ್ರಿಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜ ಬಲಂ ಬಲಂ ತಪೋ ಮಹತ್ ಸಮಾಸ್ಥಾಸ್ಯ ಯದ್ವೈ ಬ್ರಹ್ಮತ್ವಕಾರಕ. ಅರಿವಿನ ಒಡೆತನ ಸಿದ್ಧಿಸುವಂತಹ ಬ್ರಹ್ಮತ್ವ, ಬ್ರಹ್ಮರ್ಷಿ ಪದ ಸಾಧಿಸಿಯೇ ತೀರ್ತೇನೆ ಅಂತ ಕ್ಷಾತ್ರವನ್ನು, ರಾಜ್ಯವನ್ನು, ಆಡಳಿತವನ್ನು, ಕೋಶವನ್ನು, ಸೈನ್ಯವನ್ನು ತೊರೆದು ದಕ್ಷಿಣ ಪಥದಲ್ಲಿ ಮುನ್ನಡೆದದ್ದು. 1000 ವರ್ಷಗಳ ತಪ ಕಳೆದಾಗ ಪ್ರತ್ಯಕ್ಷನಾದ ಚತುರ್ಮುಖ ರಾಜರ್ಷಿಯಾದ ಮಗು ಅಂತ ಆಡಿದ. ನನ್ನ ತಪಕ್ಕೆ ಅದೋ ಫಲ ಅಲ್ಲ, ಇಲ್ಲ. ಕರ್ಮ ಹಾಗೂ ಜ್ಞಾನಗಳಲ್ಲಿ ಸಮಾನಾಧಿಕಾರವನ್ನು ಹೊಂದಿ ಲೋಕಲೋಕಾಂತರದ ಸ್ಥಿತಿಗತಿಗಳನ್ನು ನಿಯಂತ್ರಿಸುವ ನೆಲೆ ಬ್ರಹ್ಮರ್ಷಿ ಪದ ಅಂತಂದ್ರೆ ಅದನ್ನು ಹೊಂದದ ಹೊರತಾಗಿ ವಿರಮಿಸುವುದಕ್ಕಿಲ್ಲ ಅಂತ ನಿರ್ಣಯಿಸಿಯೇ ಮತ್ತೆ ತಪಸ್ಸಿಗೆ ತೊಡಗುವ ಪ್ರಯತ್ನದಲ್ಲಿರುವುದು. ಎಚ್ಚೆತ್ತ ಮೇಲೆ ಅಲ್ಪಾವಧಿಗೆ ಸಂಸಾರವನ್ನು, ಜೊತೆಯಲ್ಲೇ ಇದ್ದ ಶಿಷ್ಯವರ್ಗವನ್ನು, ಅವರೆಲ್ಲರ ಹಿತಕ್ಕಾಗಿ ಬೇಕಾದಂತೆ ಅವರಿಗೆ ಬೇಕಾದ ಸೂಕ್ತವಾದ ನಿರ್ದೇಶನವನ್ನು ಕೊಟ್ಟೆ. ಅಲ್ಪಾವಧಿಯ ಎಚ್ಚೆತ್ತ ದಾಂಪತ್ಯದಲ್ಲಿ ಮಧುಚಂದ ಹವಿಚಂದರೇ ಮೊದಲಾದಂತಹ ಸುತರು ಉದಿಸಿ ನಿಂದರು. ಅವರಿಗೂ ಸೂಚಿಸಿದ್ದೇನೆ, ಆತ್ಮೋನ್ನತಿಯ ಮಾರ್ಗದಲ್ಲಿ ಅವರವರಿಗೆ ಅವರವರೇ ಗತಿ, ಇನ್ನೊಬ್ಬರನ್ನು ಅವಲಂಬಿಸುವುದು ಬೇಡ. ಅಯ್ಯನಾಗಿ ನಾ ಸಹಾಯ ಕೊದಗುವುದಕ್ಕಿಲ್ಲ. ಮತ್ತೆ ದೃಢವಾಗಿ ತಪದಲ್ಲಿ ನೆಲೆಯಾದೆ ಅಂತಾದರೆ ಕಣ್ ತೆರೆಯುವುದು ಆವಾಗಲೋ ನನಗೂ ಗೊತ್ತಿಲ್ಲ. ಆದ್ದರಿಂದ ಯಶಸ್ಸಾಗುವಂತೆ ಸತ್ಪಥಗಾಮಿಗಳಾಗಿ ಅಂತ ಸೂಚಿಸಿ ಏಕಾಗ್ರತೆಯಿಂದ ಮನಸ್ಸನ್ನು ದೃಢವಾಗಿ ಮತ್ತೆ ತಪೋನಿಮಗ್ನಾಗುವುದಕ್ಕೆ ಹವಣಿಸ್ತಾ ಇರುವುದು. ನೋಡೋಣ, ಇಂದಲ್ಲ ನಾಳೆ ವಸಿಷ್ಠನ ಮುಖದಲ್ಲೇ ಬ್ರಹ್ಮರ್ಷಿಯಾದೆ ಅಂತ ನನ್ನ ಕುರಿತಾಗಿ ಹೇಳಿಸಬೇಕು. ಹಾಗೆ ಹೇಳಿಸುವುದಕ್ಕೆ ವಿಶ್ವವನ್ನೇ ಶತ್ರುಭಾವದಿಂದಲ್ಲ ಮಿತ್ರಭಾವದಿಂದ ಕಾಣುವುದು ಅಪೇಕ್ಷಿತ ಎಂಬುದರಿಂದಲೇ ವಿಶ್ವಾಮಿತ್ರ ಅಂತ ಕೌಶಿಕನಾದ ವಿಶ್ವರಥನಾದ ನನಗೆ ನಾನೇ ಮರುನಾಮಕರಣ ಮಾಡಿಕೊಂಡದ್ದು. ಕೌಶಿಕನ ಯಾತ್ರೆ ಅಸಫಲ ಆಗಿರಬಹುದು, ವಿಶ್ವಾಮಿತ್ರನ ಜೈತ್ರ ಯಾತ್ರೆ ತಡೆಯುವವರಾರು ಅಂತ ನೋಡಬೇಕು. ತೊಡಗಿಕೊಳ್ತೇನೆ. ದಿನಪತೆ ಜಗಗಾದಿತನಯಾನಂದಿಯಗಳು ಜನಪನಾಟಕೆ ಬಲವಂಗೋ ಕನಭಕ್ತಿಯಿಂದ ವಂದನೆಗೈದು ನಿರಲಾಗ ಆ ಮುನಿಯುತಿಯಿಂದ ಲೋಕ ತೆರೆದೋ. ವಿಶ್ವಾಮಿತ್ರ ಮಹರ್ಷಿಗಳನ್ನು ಕಾಣುವುದಕ್ಕಾಗಿ ಬಂದವ ನಾನು. ಅವರ ಶಿಷ್ಯ ಸಂದೋಹವನ್ನು ನೋಡಿದೆ. ನದಿ ತೀರದಲ್ಲಿ ಅವರನ್ನು ಮಾತಾಡಿಸುವುದಕ್ಕೆ ಪ್ರಯತ್ನ ಪಟ್ಟೆ. ತಪಸ್ಸಿನಿಂದ ಎದ್ದಂತಹ ಅವರು ಮತ್ತೆ ಧ್ಯಾನಾಸಕ್ತರಾಗಿದ್ದಾರಂತೆ. ಏನು ಮಾಡೋಣ, ನನ್ನ ಹಣೆ ಬರಹ, ನನ್ನ ಯೋಗ ಒಳ್ಳೇದಿದೆ ಅಂತ ಆದ್ರೆ ಅವರನ್ನು ಮಾತಾಡಿಸುವಂತಹ ಯೋಗ ಬಂದೀತು. ಕಾಯ್ತೇನೆ, ನೋಡೋಣ. ಗುರುದೇವ, ಗುರುಗಳೇ, ಗುರುಗಳೇ, ಸಮೀಪಗತನಾಗಿ ನೈಜವನ್ನು ಸರ್ವಾವಯವಗಳಲ್ಲಿ ಹೊಂದಿದ ನೀನು ಬರುವುದಕ್ಕೋ ಆಡುವುದಕ್ಕೋ ನಮಿಸುವುದಕ್ಕೋ ಹೇಗೆ ಧೈರ್ಯ ಮಾಡಿದ್ದು? ಯಾರು ನೀನು? ಆಯಾಸದ ಆಭರಣಗಳು, ಸ್ಮಶಾನ ಯೋಗ್ಯವಾದಂತಹ ಪುಷ್ಪಲೇಪನಾದಿಗಳು, ಕರ್ರಗಿನ ಮುಖ, ಸುಕ್ಕುಗಟ್ಟಿದ ಚರ್ಮ, ರಾಜಲಾಂಛನಗಳನ್ನು ಪರಿವರ್ತಿತವಾದ ವರ್ಣದಲ್ಲಿ ಸ್ಥಿತಿಯಲ್ಲಿ ಹೊಂದಿರಬಹುದಾದ ನೀನು ವರ್ಣದಿಂದ ನಿಲುವಿನಿಂದ ಚಾಂಡಾಲತ್ವವನ್ನು ತೋರಿದರು. ಅಂತರಂಗದಿಂದ ಎಲ್ಲೋ ಒಂದು ಪ್ರಭೆ ಹೊರಹೊಮ್ಮುತ್ತಾ ಇರುವುದನ್ನು ಗಮನಿಸಿದ್ರಿಂದ ಕೇಳ್ತೇನೆ.
ನಿನ್ನ ಹೆಸರೇನು? ಯಾರು ನೀನು? ಯಾಕೆ ಬಂದೆ ಇಲ್ಲಿಗೆ? ಕೇಳು ಕುಶಲಾಭ ಜಾತ ಸಂಜಾತ ಆಲಸ್ಯ ಕೊಡದಿಲ್ಲ ಮಾತ ವಿಖ್ಯಾತ ವರ ಕ್ರತುಶತವನ್ನು ಮಾಡಿ ಬಳಿಕ ನಾನು ನರತನು ಸಗಿತೈದಿ ಸುರಪತಿಪುರದಿ ಇರುಬಡಿದು ಮಖವ ಮಾಡಿಸಿರುವುದು ಅರುಗಿದಿ ಗುರುಗಳಿಗೆ ಮಣಿದವರು ಕಡಿಗಳಿಗೆ ಕೇಳು ಕುಶಲಾಭ ಜಾತ ಸಂಜಾತ ಕೇಳಯ್ಯ ಗುರುದೇವ, ಯಾರೋ ನೀನು? ಸಿಟ್ಟಾಗಬಾರದು ಸ್ವಾಮಿ. ನಾನು ತ್ರಿಶಂಕು ಸತ್ಯವ್ರತ ಸ್ವಾಮಿ, ಸಾಕೇತಾಧಿಪತಿ, ಸಾಕೇತಪುರದ ಅರಸ. ಸೂರ್ಯವಂಶೀಯ, ಹೌದು ಪ್ರಭು. ವಸಿಷ್ಠ ಶಿಷ್ಯ. ಹಾ, ಇದೆಂಥದ್ದು ಇದು? ಅಂತರಂಗದಿಂದ ಹೊರಹೊಮ್ಮುವ ವರ್ಚಸ್ಸು ನಿನ್ನ ಮಾತಿಗೆ ಪುಷ್ಟಿಯನ್ನು ಕೊಡ್ತಾ ಇದ್ದರೂ ಕೂಡ ಹಾ. ಚಾಂಡಾಲ ಪರಿವೇಶ ಪರಿವೃತನಾದಂತಹ ನೀನು ಈ ದಯನೀಯಾವಸ್ಥೆಗೆ ಯಾಕೆ ಬಂದೆ? ಕಾರಣ ಉಂಟು ಸ್ವಾಮಿ. ಏನು? ಜೀವನದಲ್ಲಿ ಸಾಧನೆ ಮಾಡಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡೆ. ಸತ್ತು ಸಿಗುವಂತಹ ಸ್ವರ್ಗದ ಪದವಿಗಿಂತ ಸಶರೀರನಾಗಿ ಸ್ವರ್ಗವನ್ನು ಸೇರಬೇಕು ಎನ್ನುವಂತಹ ಉದ್ದೇಶಕ್ಕಾಗಿ 100 ಯಾಗಗಳನ್ನು ಮಾಡುವಂತಹ ಉದ್ದೇಶವನ್ನು ಇರಿಸಿಕೊಂಡೆ. ಕುಲಗುರುಗಳಾದಂತಹ ವಸಿಷ್ಠರಿಂದ 99 ಯಾಗಗಳನ್ನು ಮಾಡಿ ಪೂರೈಸಿದೆ. ಉಳಿದಿರುವಂತಹ ಮತ್ತೊಂದು ಯಾಗವನ್ನು ಮಾಡಬೇಕು ಎನ್ನುವ ಹಾಗೆ ಕೇಳಿಕೊಂಡಾಗ ತಿರಸ್ಕರಿಸಿ ಬಿಟ್ಟರವರು. ವಸಿಷ್ಠ ಪರಂಪರೆಯ ಅಧಿಪತಿಗಳಾಗಿರುವಂತಹ ವಾಸಿಷ್ಠರಿಂದ ಆ ಕಾರ್ಯವನ್ನು ಮಾಡಬೇಕು ಎನ್ನುವ ಹಾಗೆ ಅವರ ಬಳಿಗೆ ಹೋದೆ ಅಂತಾದ್ರೆ ಅಪ್ಪ ಅಲ್ಲದಿದ್ರೆ ಮಕ್ಕಳು ಅಲ್ವೇ? ಅವರೂ ಕೂಡ ನನ್ನನ್ನು ಈ ಯೋಗ ಇಲ್ಲ, ನಿನಗೆ ಹಣೆ ಬರಹ ಸರಿ ಇಲ್ಲ ಎನ್ನುವ ಹಾಗೆ ಅವರೂ ಕೂಡ ಯಾಗ ಮಾಡುವುದಕ್ಕೆ ತಿರಸ್ಕರಿಸಿ ಬಿಟ್ಟವರು. ಲೋಕದ ಹಣೆ ಬರಹ ಎಲ್ಲ ಇವರೇ ಆಯ್ತು ನಿರ್ಣಯಿಸುವುದಕ್ಕೆ. ಆ ಕಾರಣಕ್ಕೆ ಏನೋ ಒಂದು ಅವರಿಗೆ ವಿರುದ್ಧ ಮಾತಾಡಿದೆ ಎನ್ನುವಂತಹ ನೀತಿಗೆ ಬೇಕಾಗಿ ಚಾಂಡಾಲನಾಗಿ ಹೋಗು ಎನ್ನುವ ಹಾಗೆ ನನ್ನ ಮನೆಗೆ ಶಾಪವಾಕ್ಯವನ್ನಾಡಿದರು ಪ್ರಭು. ಅವರಾಡಿದಂತಹ ಶಾಪವಾಕ್ಯದ ಪರಿಣಾಮ ಈ ಅವಸ್ಥೆಯನ್ನು ಅನುಭವಿಸ್ತಾ ಇದ್ದೇನೆ. ಗುರುವಿನ ಶಿಷ್ಯನಾಗಿ ಅವರಿಂದ ದೀಕ್ಷೆಯನ್ನು ಹೊಂದಿ ಹ, ಶತಮುಖಗಳನ್ನು ಮುನ್ನಡೆದೆ. 100ನೇ ತಕ್ಕಾಗುವಾಗ ಕೈ ಬಿಟ್ಟರು. ಹೌದು ಸ್ವಾಮಿ. ಮಾತ್ರ ಅಲ್ಲ, ತಾವು ಕೈ ಬಿಟ್ಟವರು ಹ, ಆಳವಾಗಿ ಪತಿತರಾಗ್ತಾರೆ ಅಂತ ರೂಪಿಸುವಂತೆ ಚಾಂಡಾಲನಾಗಿಸಿದರು. ಹ. ಮತ್ತೆ ಇಲ್ಲಿಗೆ ಯಾಕೆ ಬಂದೆ? ಸ್ವಾಮಿ, ನನ್ನದಾಗಿರುವಂತಹ ಉದ್ದೇಶ ಒಂದೇ, ಸಶರೀರನಾಗಿ ಸ್ವರ್ಗವನ್ನು ಸೇರಬೇಕು. ಅದಕ್ಕೆ ಬೇಕಾಗ ಆ 100ನೇ ಯಾಗವನ್ನು ಮಾಡಿ ನನಗೆ ಸಶರೀರವಾಗಿ ಸ್ವರ್ಗಕ್ಕೆ ಸೇರುವ ಹಾಗೆ ಮಾಡಿಕೊಡ್ಬೇಕು. ನಾನು ನನ್ನಿಂದ ಹೌದು ಗುರುಗಳೇ. ಜನಪಜನವೇ